ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ನಾವು ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರೋ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣ ದಿನೇ ದಿನೇ ತೀವ್ರ ಸ್ವರೂಪ ಪಡಿತಾ ಇದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ನೋಟಿಸ್ಗೆ ಆರೋಪಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಜಿ ಅರುಣ್ ಪತ್ರದ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ವಿದೇಶಿ ಪ್ರವಾಸದಲ್ಲಿರುವುದರಿಂದ ಪ್ರಜ್ವಲ್ಗೆ 7 ದಿನಗಳ ಕಾಲಾವಕಾಶ ಕೊಡಿ ಅಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಖುದ್ದು ಪ್ರಜ್ವಲ್ ಕೂಡ ನಾನು ಬೆಂಗಳೂರಲ್ಲಿ ಇಲ್ಲದ ಕಾರಣ ಸದ್ಯ ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯ ಆಗ್ತಾ ಇಲ್ಲ, ಸತ್ಯ ಆದಷ್ಟು ಬೇಗ ಹೊರಬರುತ್ತೆ ಅಂತ ಪ್ರಜ್ವಲ್ ಫೇಸ್ಬುಕ್ ಪೋಸ್ಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅತ್ತ ಮಾಜಿ ಪ್ರಧಾನಿ HD ದೇವೇಗೌಡ ಅವರೇ ಪ್ಲಾನ್ ಮಾಡಿ ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗೋ ರೀತಿ ನೋಡ್ಕೊಂಡಿದ್ದಾರೆ ಅಂತ CM ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಾವು ಈ ಕೇಸನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಿಲ್ಲ, SIT ತನಿಖೆ ಮಾಡಿ ಅದರ ಪ್ರಕಾರ ಸಾಕ್ಷಿಗೆ ಅನುಗುಣವಾಗಿ ಶಿಕ್ಷೆ ಆಗುತ್ತೆ ಅಂತ CM ಹೇಳಿದ್ದಾರೆ. ಏನೋ ವಿದೇಶದಿಂದ ಪ್ರಜ್ವಲ್ ರನ್ನ ಸ್ವದೇಶಕ್ಕೆ ಕರೆಸುವ ವಿಚಾರವಾಗಿ CM ಸಿದ್ದರಾಮಯ್ಯ PM ಮೋದಿ ಅವರಿಗೆ ಲೆಟರ್ ಬರೆದಿದ್ದಾರೆ. ಪತ್ರದಲ್ಲಿ ಕೇಂದ್ರ ವಿದೇಶಾಂಗ ಸಚಿವಾಲಯದ ಮೂಲಕ ಒತ್ತಡ ಹಾಕಿ ಅಂತಾರಾಷ್ಟ್ರೀಯ ಪೊಲೀಸ್ ಏಜೆನ್ಸಿಗಳ ಮೂಲಕ ಇಂಟರ್ಪೋಲ್ ಮೂಲಕ ಎಲ್ಲ ಪ್ರಜ್ವಲ್ ವಿರುದ್ಧ ಕ್ರಮ ಕೈಗೊಳ್ಳೋಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಕಾನೂನಾತ್ಮಕವಾಗಿ ನಮ್ಮ ಕಡೆಯಿಂದ ಏನೆಲ್ಲ ಸಹಕಾರ ಬೇಕೋ ನಾವು ಕೊಡ್ತೀವಿ, SIT ಕೊಡುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತೊಂದು ಕಡೆ ಇದೇ ವರ್ಷ ಜನವರಿ 27ನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ DCM DK ಶಿವಕುಮಾರ್ ರನ್ನ ಭೇಟಿಯಾಗಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋಗಳನ್ನ ಫೋಟೋಗಳನ್ನ ಪ್ರಸಾರ ಮಾಡಬಾರದು, ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಅಂತ ಮನವಿ ಮಾಡಿ ಬಂದಿದ್ರು ಅಂತ ವರದಿಯಾಗಿದೆ. ವಿಧಾನಸಭಾ ಅಧಿವೇಶನ ನಡೆಯುವಾಗ ರೇವಣ್ಣ ಕೂಡ CM ಸಿದ್ದರಾಮಯ್ಯ ಅವರ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಈ ಕುರಿತು ಮಾತನಾಡಿದ್ದಾರೆ, ಭೇಟಿಯಾಗಿದ್ದಾರೆ. ಆ ಫೋಟೋಸ್ ಕೂಡ ಈಗ ಹರಿದಾಡಿವೆ. ಆ ಭೇಟಿ ಮಾತುಕತೆ ವೇಳೆ ಇದೇ ರಿಕ್ವೆಸ್ಟ್ ಅನ್ನ ಈ ರೇವಣ್ಣ ಫ್ಯಾಮಿಲಿ ಕಡೆಯಿಂದ ಕಾಂಗ್ರೆಸ್ನ ರಾಜ್ಯದ ಹಿರಿಯ ನಾಯಕರಿಗೆ ಮಾಡಲಾಗಿತ್ತು ಅನ್ನೋ ರೀತಿ ಈಗ ಮಾಹಿತಿ ಹೊರಬರ್ತಾ ಇದೆ. ಮತ್ತೊಂದು ಕಡೆ ಈ ಕೇಸ್ನಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರ ಕೈವಾಡ ಇದೆ. ಅವರು ಕೇಸಿಂದ ನುಣುಚಿಕೊಳ್ಳೋಕೆ ಕಾಂಗ್ರೆಸ್ ಹಾಗೂ DKಶಿ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಸಂಸದ DK ಸುರೇಶ್ ಆರೋಪ ಮಾಡಿದ್ದಾರೆ. ಅತ್ತ ಈ ಕೇಸ್ ವಿಚಾರವಾಗಿ ತನಿಖೆ ನಡೆಸ್ತಾ ಇರೋ SIT ಅಧಿಕಾರಿಗಳು ಹಾಸನದಲ್ಲಿರೋ HD ರೇವಣ್ಣ ಅವರ ಮನೆಗೆ ತೆರಳಿ ಸ್ಥಳ ಮಹಜರು ಮಾಡಿದ್ದಾರೆ. ಅಂದಹಾಗೆ ಹಾಸನದಲ್ಲಿರೋ HD ರೇವಣ್ಣ ಅವರ ನಿವಾಸ ಮತ್ತು ಫಾರ್ಮ್ ಹೌಸ್ನಲ್ಲಿ ತಮ್ಮ ವಿರುದ್ಧ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳಿ ಹಲವು ಮಹಿಳೆಯರು ಮತ್ತು ಯುವತಿಯರು ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳ ತಂಡ ಹಾಸನದಲ್ಲಿ ತೀವ್ರ ತನಿಖೆ ನಡೆಸ್ತಾ ಇದೆ. ಏನು ಈ ಕೇಸ್ ವಿಚಾರವಾಗಿ ಮಾತನಾಡಿರೋ HD ರೇವಣ್ಣ, ನಾನೇನು ತಪ್ಪು ಮಾಡಿಲ್ಲ, ಇದೆಲ್ಲ ನಮ್ಮ ವಿರುದ್ಧ ಮಾಡ್ತಿರೋ ಷಡ್ಯಂತ್ರ, ಇದೆಲ್ಲವನ್ನ ನಾನು ಕಾನೂನು ಮೂಲಕ ಫೇಸ್ ಮಾಡ್ತೀನಿ, ಮೇ 4ಕ್ಕೆ SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ರೇವಣ್ಣ ದೇವರ ಮೊರೆ ಹೋಗಿದ್ದು ಬೆಳಗ್ಗೆಯಿಂದಲೇ ಅವರ ಮನೆಯಲ್ಲಿ ಅಗ್ನಿಕುಂಡ ನಿರ್ಮಾಣ ಮಾಡಿ ಹೋಮವನ್ನ ಶುರು ಮಾಡಲಾಗಿದೆ. ದೇವಸ್ಥಾನಗಳಿಗೂ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರ ಮಧ್ಯೆ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋಸ್ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೊಡಲಾಗಿದ್ದ ಹಾಸನದ RC ರಸ್ತೆಯಲ್ಲಿರೋ MP ಗೆಸ್ಟ್ ಹೌಸ್ ರೂಮ್ನಲ್ಲಿ ರೆಕಾರ್ಡ್ ಆಗಿದ್ದು ಅನ್ನೋ ಅನುಮಾನಗಳು ಇದೀಗ ಹುಟ್ಕೊಂಡಿವೆ. ಅಂದರೆ ತಾತನಿಗೆ ಸರ್ಕಾರ ಕೊಟ್ಟಿದ್ದ ಗೆಸ್ಟ್ ಹೌಸ್ನ ರೂಮ್ನಲ್ಲಿ ಮೊಮ್ಮಗ ಈ ವಿಕೃತ ಕಾಮಕೇಳಿಗಳನ್ನು ನಡೆಸಿ ರೆಕಾರ್ಡ್ ಮಾಡಿದಾರಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಡಿಮಿಡಿಕೊಂಡಿದ್ದಾರೆ. ಮಹಿಳೆಯರ ಮೇಲೆ ನೀಚ ಕೃತ್ಯ ಎಸಗಿದ ರಾಕ್ಷಸನ ಪರವಾಗಿ ಮೋದಿ ಪ್ರಚಾರ ಮಾಡಿದ ಯಾಕೆ, ಇದಕ್ಕೆ PM ಮೋದಿ ಉತ್ತರ ಕೊಡಬೇಕು ಅಂತ ರಾಹುಲ್ ತಮ್ಮ Xನಲ್ಲಿ ಮೋದಿಗೆ ಪ್ರಶ್ನೆ ಮಾಡಿದ್ದಾರೆ ಪೋಸ್ಟ್ ಮಾಡಿ. ಲೋಕಸಭಾ ಚುನಾವಣೆಯ 2 ಹಂತಗಳ ಟರ್ನ್ಔಟ್ ಡೇಟಾ ಅಂದ್ರೆ ಒಟ್ಟು ಮತದಾನ ನಡೆದಿರುವ ಅಧಿಕೃತ ಡೇಟಾವನ್ನು ಇದೀಗ ಚುನಾವಣಾ ಆಯೋಗ ಹೊರಹಾಕಿದೆ. ಮೊದಲ ಹಂತದ ಮತದಾನ ನಡೆದು 11 ದಿನಗಳ ನಂತರ, ಹಾಗೆ 2ನೇ ಹಂತದ ಮತದಾನ ನಡೆದು 4 ದಿನಗಳ ನಂತರ ಈ ಡೇಟಾ ಬಂದಿದೆ. ಏಪ್ರಿಲ್ 19ನೇ ತಾರೀಕು ನಡೆದ ಮೊದಲನೇ ಹಂತದ ವೋಟಿಂಗ್ನಲ್ಲಿ ಒಟ್ಟು 66.14% ವೋಟಿಂಗ್ ಆಗಿದ್ರೆ 2ನೇ ಹಂತದಲ್ಲಿ ಒಟ್ಟು 66.71% ವೋಟಿಂಗ್ ಆಗಿದೆ. 2019ರ ಹೋಲಿಕೆಯಲ್ಲಿ ಮೊದಲ ಹಂತದ ವೋಟಿಂಗ್ನಲ್ಲಿ 4% ಇಳಿಕೆಯಾಗಿದ್ರೆ 2ನೇ ಹಂತದ ವೋಟಿಂಗ್ನಲ್ಲಿ 3% ಡೌನ್ ಆಗಿದೆ.
ಅಲ್ಲದೆ ಮತದಾನದ ದಿನ ನೀಡಿದ ಪ್ರಾವಿಷನಲ್ ಫಿಗರ್ಸ್ಗಿಂತ 1.5% ಜಾಸ್ತಿ ಇದೆ. ಆದರೆ ಈ ಡೇಟಾ ಡಿಲೇ ಆಗಿದ್ರ ಬಗ್ಗೆ ಹಾಗೆ ಎಷ್ಟು ಮತದಾರರು ವೋಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇಲ್ಲದೆ ಇರೋ ಬಗ್ಗೆ ಪ್ರತಿಪಕ್ಷಗಳು ಸೇರಿದಂತೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಟ್ಟು ಎಷ್ಟು ಜನ ವೋಟ್ ಮಾಡಿದ್ದಾರೆ ಅನ್ನೋ ಡೇಟಾ ಇಲ್ಲದೆ ಕೇವಲ ಪರ್ಸೆಂಟೇಜ್ ಅನ್ನೋದು ಮೀನಿಂಗ್ಲೆಸ್ ಅಂತ ಸಿಪಿಎಂ ನಾಯಕ ಸೀತಾರಾಮ್ ಯೆಚೂರಿ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಯೋಗೇಂದ್ರ ಯಾದವ್, ನಾನು 35 ವರ್ಷಗಳಿಂದ ಚುನಾವಣೆಗಳನ್ನು ನೋಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಆರಂಭಿಕ ಮತದಾನಕ್ಕೂ ಫೈನಲ್ ಫಿಗರ್ಸ್ಗೂ 3-5% ವ್ಯತ್ಯಾಸ ಆಗೋದು ಸಹಜ. ಆದರೆ ಈ ಡೇಟಾ 24 ಗಂಟೆಯಲ್ಲೇ ಸಿಕ್ಕಿಬಿಡ್ತಾ ಇತ್ತು. ಆದರೆ ಈ ಬಾರಿ 11 ದಿನ ಡಿಲೇ ಆಗಿರುವುದು ಕಳವಳಕಾರಿ ಅಂತ ಹೇಳಿದ್ದಾರೆ. ಟಿಎಂಸಿ ಕೂಡ ಈ ಡಿಲೇ ಬಗ್ಗೆ ವಿರೋಧ ವ್ಯಕ್ತಪಡಿಸಿದೆ. ಪ್ರಧಾನಿ ಮೋದಿ ವಿರುದ್ಧ ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಸತ್ತರೆ ಮುಂದೆ ಯಾರು ಪ್ರಧಾನಮಂತ್ರಿ ಆಗೋದೇ ಇಲ್ವಾ? 140 ಕೋಟಿ ಜನಸಂಖ್ಯೆಯಲ್ಲಿ ಪ್ರಧಾನಿಗೆ ಅಭ್ಯರ್ಥಿಗಳೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಈಗಿನ ಯುವಕರು ಮೋದಿ ಮೋದಿ ಅಂತ ಹೇಳಿ ಅವ್ರನ್ನ ತಗೊಂಡು ನೆಕ್ತೀರಾ ಮೋದಿನ ಅಂತ ತೀವ್ರ ಅಸಮಾಧಾನವನ್ನ ಮೋದಿ ಬಗ್ಗೆ ಮತ್ತು ಮೋದಿ ಬೆಂಬಲಿಗರ ಬಗ್ಗೆ ರಾಜು ಕಾಗೆ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ನಾಲಿಗೆಯನ್ನು ಹೊರಹಾಕಿ ವ್ಯಾಪಕವಾಗಿ ನಾಲಿಗೆಯನ್ನು ಹರಿಬಿಟ್ಟು ಈ ರೀತಿ ಮಾತುಗಳನ್ನೆಲ್ಲ ಆಡಿದ್ದಾರೆ. ಒಂದು ಕಡೆ ಕಾಗೆ ಈ ರೀತಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮೋದಿ ಒಬ್ಬ ಕೆಟ್ಟ ವ್ಯಕ್ತಿ, ಮೋದಿಯಂತಹ ಕೆಟ್ಟ ವ್ಯಕ್ತಿಗೆ ವೋಟ್ ಹಾಕಬೇಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರಾಖಂಡ್ ಸರ್ಕಾರ ಪತಂಜಲಿಯ 14 ಪ್ರಾಡಕ್ಟ್ಗಳ ಲೈಸೆನ್ಸ್ ಅನ್ನ ರದ್ದು ಮಾಡಿತ್ತು. ಇದೀಗ ತೆರಿಗೆ ವಂಚನೆ ತಡೆಯೋ ಡೈರೆಕ್ಟರೇಟ್ ಜನರಲ್ ಆಫ್ ಜಿಎಸ್ಟಿ ಇಂಟೆಲಿಜೆನ್ಸ್ DGGI ಪತಂಜಲಿಗೆ ಭಾರಿ ದಂಡ ಹಾಕಿದೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಲ್ಲಿ ಅಕ್ರಮ ಎಸಗಿದ್ದಾರೆ ಅಂತ ಬರೋಬ್ಬರಿ 27.5 ಕೋಟಿ ರೂಪಾಯಿ ದಂಡ ಕಟ್ಟುವಂತೆ ಹೇಳಿದೆ. ಯಾವುದಾದ್ರೂ ಒಂದು ಉದ್ಯಮದಲ್ಲಿ ಫೈನಲ್ ಪ್ರಾಡಕ್ಟ್ಗೆ GST ಕಟ್ಟಬೇಕಾದ್ರೆ ಆ ಫೈನಲ್ ಪ್ರಾಡಕ್ಟ್ಗೆ ಬಳಸಿದ ಉತ್ಪನ್ನಗಳಿಗೆ ಕಟ್ಟಿದ GSTನ ಲೆಸ್ ಮಾಡಬಹುದು. ಈ ಟ್ಯಾಕ್ಸ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಾರೆ. ಈಗ ಇದರಲ್ಲಿ 20 ಕೋಟಿ ಫೇಕ್ ಲೆಕ್ಕ ತೋರಿಸಿದ್ದಾರೆ ಅಂತ ಪತಂಜಲಿಗೆ ದಂಡ ವಿಧಿಸಲಾಗಿದೆ. ಛತ್ತೀಸ್ಗಢನ ಜಾಂಜ್ಗೀರ್ ಚಂಪಾ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದ ವೇಳೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಶಿವ ವರ್ಸಸ್ ರಾಮ ಅಂತ ಹೇಳಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿನ ಕೈ ಅಭ್ಯರ್ಥಿ ಶಿವಕುಮಾರ್ ದಹಾರಿಯಾ ಅನ್ನೋರ ಪರ ಪ್ರಚಾರ ಮಾಡೋ ವೇಳೆ ಇವರು ಶಿವ, ಹೀಗಾಗಿ ಇವರು ರಾಮನ ವಿರುದ್ಧ ಪ್ರಬಲ ಪೈಪೋಟಿ ನೀಡಬಹುದು, ಅಲ್ಲದೆ ನನ್ನ ಹೆಸರು ಮಲ್ಲಿಕಾರ್ಜುನ, ನನ್ನ ಹೆಸರಲ್ಲೂ ಶಿವ ಇದ್ದಾನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಖರ್ಗೆ ರಾಮ ಮಂದಿರ ಸೇರಿದಂತೆ ಇತರೆ ಧಾರ್ಮಿಕ ವಿಚಾರಗಳ ಮೂಲಕ ಜನರನ್ನ ಆಕರ್ಷಿಸಬೇಡಿ, ಜನರು ಬುದ್ಧಿವಂತರಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಖರ್ಗೆ ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ, ಹಿಂದೂ ವಿರೋಧಿ ಕಾಂಗ್ರೆಸ್ ಈಗ ನಮ್ಮ ದೇವರುಗಳನ್ನ ಕೂಡ ಡಿವೈಡ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಕಳೆದ ವರ್ಷ ಮಣಿಪುರ್ನಲ್ಲಿ 2 ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರ ಎಸಗಿ ಇಡೀ ದೇಶವನ್ನ ನಡಗಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಘಾತಕಾರಿ ಮಾಹಿತಿ ಹೊರಬರ್ತಾ ಇದೆ. ಸಿಬಿಐ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಅಂಶ ಹೊರಬಂದಿದೆ. ಆ ಘಟನೆ ಆಗೋಕ್ಕೂ ಮುಂಚೆ ಆ ಮಹಿಳೆಯರು ಮಣಿಪುರದ ಪೊಲೀಸ್ ಸಿಬ್ಬಂದಿ ಬಳಿ ಹೋಗಿದ್ರು. ನಿಮ್ಮ ಜೀಪಲ್ಲಿ ರಕ್ಷಣೆ ಕೊಡಿ, ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗಿ ಬೇರೆ ಕಡೆಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದರೆ ಆ ಪೊಲೀಸರು ಇವ್ರನ್ನ ರಕ್ಷಿಸೋ ಬದಲು ನಮ್ಮ ಹತ್ರ ಕೀ ಇಲ್ಲ ಅಂತ ಹೇಳಿ ಕಳಿಸಿದ್ರು. ನಂತರ ಗಲಭೆಕೋರರ ಗುಂಪು ಈ ಮಹಿಳೆಯರ ಮೇಲೆ ಮುಗಿಬಿದ್ದಿತ್ತು ಅಂತ ಇದೀಗ ಸಿಬಿಐ ಆರೋಪಿಸಿದೆ. ಲೋಕಸಭಾ ಎಲೆಕ್ಷನ್ ನಡೀತಾ ಇರೋ ಹೊತ್ತಲ್ಲಿ ತೆಲಂಗಾಣದ ಮಾಜಿ ಸಿಎಂ ಕೆ ಚಂದ್ರಶೇಖರ್ ರಾವ್ ಅವರಿಗೆ ಚುನಾವಣಾ ಆಯೋಗ ದೊಡ್ಡ ಶಾಕ್ ಕೊಟ್ಟಿದೆ. ಮೇ 1ರ ರಾತ್ರಿ 8 ಗಂಟೆಯಿಂದ 48 ಗಂಟೆಗಳ ಕಾಲ ಚುನಾವಣಾ ಪ್ರಚಾರ ನಡೆಸದಂತೆ ಕೆಸಿಆರ್ಗೆ ಚುನಾವಣಾ ಆಯೋಗ ಘೆರಾವ್ ಹಾಕಿ ಆದೇಶ ನೀಡಿದೆ. ಅಂದಹಾಗೆ ಸಿರ್ಸಿಲಾದಲ್ಲಿ ನಡೆದ ಪ್ರಚಾರ ಸಭೆಯೊಂದರಲ್ಲಿ ಕೆಸಿಆರ್ ಕಾಂಗ್ರೆಸ್ ವಿರುದ್ಧ ಅವಹೇಳನಕಾರಿ ಮತ್ತು ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಆಯೋಗ ಈ ರೀತಿ ಹೇಳಿದೆ. ಈ ಎಲೆಕ್ಷನ್ನಲ್ಲಿ ಇದೇ ಮೊದಲ ಬಾರಿಗೆ ಚುನಾವಣಾ ಆಯೋಗ ಈ ರೀತಿ ಕಠಿಣ ಕ್ರಮವನ್ನ ಒಬ್ಬ ಸೀನಿಯರ್ ಲೀಡರ್ ಮೇಲೆ ತಗೊಂಡಿದೆ. ಛತ್ತೀಸ್ಗಢದಲ್ಲಿ ನಡೆದ ಬಿಜೆಪಿ ಪ್ರಚಾರ ರ್ಯಾಲಿ ವೇಳೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪಿಎಂ ಮೋದಿ ಅವರು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ್ರೆ SC ST ಮತ್ತು OBC ಮೀಸಲಾತಿಯನ್ನ ರದ್ದು ಮಾಡ್ತಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಆದ್ರೆ ನಾವು ಯಾವತ್ತಿಗೂ ಮೀಸಲಾತಿಯನ್ನ ರದ್ದು ಮಾಡಲ್ಲ, ಜೊತೆಗೆ ಕಾಂಗ್ರೆಸ್ನವರು ಮಾಡೋಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿಎಂ ಮೋದಿ ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಬದುಕಿರೋ ತನಕ SC ST ಮತ್ತು OBC ಮೀಸಲಾತಿಯನ್ನ ಧರ್ಮದ ಆಧಾರದ ಮೇಲೆ ಅದನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಕೊಡೋಕೆ ನಾನು ಬಿಡೋದಿಲ್ಲ ಅಂತ ಪಿಎಂ ಮೋದಿ ಪುನರುಚ್ಚಾರ ಮಾಡಿದ್ದಾರೆ. ಏನೋ ಬೆಳಗ್ಗೆ ದಿಲ್ಲಿಯ ಸುಮಾರು 60 ಶಾಲೆಗಳಿಗೆ ಇಮೇಲ್ ಮುಖಾಂತರ ಸ್ಫೋಟದ ಬೆದರಿಕೆಯನ್ನು ಒಡ್ಡಲಾಯಿತು. ಶಾಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಅವರನ್ನ ವಾಪಸ್ ಮನೆ ಕಳಿಸಲಾಯಿತು. ಇದೊಂದು ಸುಳ್ಳು ಬೆದರಿಕೆ, ಭಯ ಪಡೋ ಅಗತ್ಯ ಇಲ್ಲ ಅಂತ ಆಮೇಲೆ ಕೇಂದ್ರ ಗೃಹ ಇಲಾಖೆ
ಸ್ಪಷ್ಟೀಕರಣ ಕೊಡ್ತು ಚೆಕ್ ಎಲ್ಲ ಆದ್ಮೇಲೆ. ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಇದೀಗ ಭಾರತೀಯ ನೌಕಾಪಡೆಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 1987ರಲ್ಲಿ ನೌಕಾಪಡೆಗೆ ಸೇರಿದ ಸ್ವಾಮಿನಾಥನ್ ಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ನಲ್ಲಿ ಸ್ಪೆಷಲಿಸ್ಟ್ ಅಂತ ಗುರುತಿಸಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮುಂಬೈನ ಬಾಂದ್ರಾದಲ್ಲಿರೋ ಬಾಲಿವುಡ್ ನಟ ಸಲ್ಮಾನ್ ಖಾನ್ರ ನಿವಾಸದ ಬಳಿ ಗುಂಡು ಹಾರಿಸಿದ ಆರೋಪಿ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ವರದಿಯಾಗಿದೆ. ಅನುಜ್ ಥಾಪನ್ ಅನ್ನೋ ಈ ಮೃತ ಆರೋಪಿಯನ್ನ ಪಂಜಾಬ್ ಪೊಲೀಸರು ಏಪ್ರಿಲ್ 26ನೇ ತಾರೀಕು ಅರೆಸ್ಟ್ ಮಾಡಿದ್ರು. ಈ ಪ್ರಕರಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡಿದ್ದ ಆರೋಪ ಈತನ ಮೇಲಿತ್ತು. ಈ ವರ್ಷದ ಏಪ್ರಿಲ್ನಲ್ಲಿ ದೇಶದಲ್ಲಿ GST ಕಲೆಕ್ಷನ್ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳ ಕಂಡಿದ್ದು ಇದೇ ಫಸ್ಟ್ ಟೈಮ್ 2.10 ಲಕ್ಷ ಕೋಟಿ ರೂಪಾಯಿ GST ಕಲೆಕ್ಷನ್ ಆಗಿದೆ. ಕಳೆದ ವರ್ಷದ ಏಪ್ರಿಲ್ ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ GST ಕಲೆಕ್ಷನ್ ನಲ್ಲಿ 12.4% ಜಾಸ್ತಿ ಆಗಿದೆ. ಹೀಗಂತ ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕಟಣೆ ಹೊರಡಿಸಿದೆ. ಸೋಪ್ನಿಂದ ಹೋಮ್ ಅಪ್ಲಯನ್ಸ್ ತನಕ ನಾನಾ ಉತ್ಪನ್ನಗಳನ್ನು ತಯಾರಿಸೋ 127 ವರ್ಷ ಇತಿಹಾಸ ಇರೋ ಗೋದ್ರೇಜ್ ಕಂಪನಿ ಡಿವೈಡ್ ಆಗ್ತಾ ಇದೆ. ಗೋದ್ರೇಜ್ ಗ್ರೂಪ್ ಅನ್ನ ಹುಟ್ಟು ಹಾಕಿದ ಗೋದ್ರೇಜ್ ಫ್ಯಾಮಿಲಿಯ ಸಹೋದರರಾದ ಆದಿ ಗೋದ್ರೇಜ್ ಮತ್ತು ನಾದಿರ್ ಗೋದ್ರೇಜ್ 5 ಕಂಪನಿಗಳನ್ನು ಒಳಗೊಂಡಿರೋ ಗೋದ್ರೇಜ್ ಇಂಡಸ್ಟ್ರೀಸ್ ಗ್ರೂಪ್ನ ಮಾಲೀಕತ್ವವನ್ನು ಪಡೆಯಲಿದ್ದಾರೆ. ಇನ್ನೊಂದು ಕಡೆ ಅವರ ಕಸಿನ್ ಆಗಿರೋ ಜಮ್ಶಿದ್ ಮತ್ತವರ ಸಹೋದರಿ ಸ್ಮಿತಾ ಗೋದ್ರೇಜ್ ಎಂಟರ್ಪ್ರೈಸಸ್ ಗ್ರೂಪ್ನ ಮಾಲೀಕತ್ವವನ್ನು ಹೊಂತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.